ಅವ್ರ ಸ್ನೇಹಿತನಿಗೆ ಹೇಳಿದೆ, ಅಯ್ಯೋ ತುಂಬ ಗಂಡಾಂತರಗಳಿದೆ ಕಣೋ ಅವ್ರದ್ದು. ಅವನು ಎಷ್ಟು ಉತ್ತುಂಗಕ್ಕೆ ಹೋದ್ರು ಏನೋ ಬಾರೋ ಅನ್ನೋ ಲೆವೆಲಲ್ಲಿ ಇದ್ದವನೇ ಸ್ನೇಹಿತ. ಇನ್ನು ಮಿಕ್ಕದವರೆಲ್ಲ ಸುಮ್ಮನೆ ಈ ನಿಮ್ಮ ಸಿನಿಮಾ ರಂಗದಲ್ಲಿ ಹೇಳ್ತಾರಲ್ಲ ಬೊಕ್ಕೆಟ್ ಹಿಡಿಯೋರು ಅಂತ, ಇದು ದುರಂತ. ಇಲ್ಲೇನಾಯ್ತು, ಭಗವಂತ ಕೊಡ್ತಾನೆ, ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಹೇಳ್ತಾರೆ. ಇಲ್ಲಿ ಪೂಜಾರಿ ಕೊಡಕ್ಕೆ ರೆಡಿ ಇದ್ರು ಅವ್ರು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಅವರೊಬ್ಬರು ಅಂತ ಹೇಳಕ್ಕೆ ಬರಲ್ಲ. ಅದೇನೋ ಮೆಸೇಜ್ ಮಾಡ್ದ ಆಯಪ್ಪ, ಅದೇನೋ ಈ ಮೂರನೇ ಹೆಂಗಸಿನ ಕೆಲಸದವನು ತಗೊಂಡೋಗಿ ಬತ್ತಿ ಇಟ್ಟ. ಅಂದರೆ ಈಗೇನು ಡೆವಿಲ್ ಅನ್ನೋ ಪಿಕ್ಚರ್ ಇದೆಯಲ್ಲ, ಆ ರಾಕ್ಷಸತ್ವ ಅವರಲ್ಲಿ ಪ್ರತಿಬಿಂಬಿಸಕ್ಕೆ ಶುರು ಆಗ್ಬಿಟ್ಟಿತ್ತು. ನಾನೊಂದು ಸ್ಟಾರ್ ಅನ್ನೋದು ಒಂದು ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಈ ಹಿಂದೆ ನೀವು ಅವ್ರ ಫ್ರೆಂಡ್ ಮೂಲಕ ದರ್ಶನ್ ಅವರ ಜೊತೆ ಫೋನಲ್ಲಿ ಅಷ್ಟೇ ಸಂಪರ್ಕ ಆಯಿತು. ಅವರು ನಿಮ್ಮನ್ನ ಮೀಟ್ ಆಗಕ್ಕೆ ಅಂತ ಹೇಳಿ ಮನೆಗೆ ಬರ್ತಾರೆ. ಅವತ್ತು ನೀವೇನಾದರೂ ಅವರಿಗೆ ಹೇಳಿದ್ದುಂಟಾ, ಮಾತನಾಡಿದ್ದುಂಟಾ, ಏನೇನೆಲ್ಲ ಮಾತನಾಡಿದ್ರಿ ಅಂತ? ಹಾಂ, ಅವತ್ತೇನಾಯಿತು, ಅವರಿಗೆ ಕೆಲವೊಂದು ದೋಷಗಳಿದೆ ಅಂತ ಗೊತ್ತಾಯ್ತಲ್ವಾ. ಅವರು ತುಂಬ ಹೊತ್ತು ಕೂರ್ಲಿಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂದರೆ ಜನ ಸೇರ್ತಾರೇನೋ ಅನ್ನುವ ಚಿಂತನೆ. ಆದರೆ ನಾನು ಅವ್ರು ಬಂದಿದ್ದು, ಅವ್ರು ಹೋಗಿದ್ದು ಯಾರಿಗೂ, ಪಕ್ಕದ ಮನೆಯವರಿಗೆ ಗೊತ್ತಿರಲಿಲ್ಲ, ಹೇಳಿರಲಿಲ್ಲ. ನನಗೆ ಬೇಕಿಲ್ಲ. ಯಾಕಂದರೆ ಯಾವುದೇ ಒಂದು ವ್ಯಕ್ತಿ ಬಂದಾಗ ಪ್ರೈವೇಸಿ ಅನ್ನೋದಿರುತ್ತೆ. ಅದಕ್ಕೆ ಧಕ್ಕೆ ಕೊಡುವ ಚಿಂತನೆ ನನ್ನಲ್ಲಿಲ್ಲ. ತುಂಬ ಹೊತ್ತು ಕೂರ್ಲಿಕ್ಕೆ ರೆಡಿ ಇರಲಿಲ್ಲ. ಬಂದರು, ದೇವಿ ಹತ್ರ ತಲೆ ಬಾಗಿಸಿ ನಮಸ್ಕಾರ ಮಾಡಿದ್ರು. ಆಮೇಲೆ ಒಂದು ಪ್ರಯತ್ನ ಪಟ್ಟಿದ್ದೆ ನಾನು. ಒಂದು ನನ್ನಲ್ಲಿ ಮಂತ್ರದಂಡ ಅಂತ ಇರುತ್ತೆ, ವ್ಯಾಂಡ್ ಅಂತ ಹೇಳ್ತೀವಿ. ಅದನ್ನು ಅವರ ತೊಡೆಯ ಮೇಲಿಟ್ಟು ಅವ್ರ ಹತ್ರ ಮಾತಾಡ್ತಾ ಇರುವಾಗನೇ ಕೆಲವೊಂದು ಮಂತ್ರಗಳ ಪ್ರಯೋಗ ಮಾಡ್ತಾ ಇದ್ದೆ. ಬಟ್ ಅವರು ರಿಸೀವ್ ಮಾಡ್ಕೊಳ್ಳೋ ರೇಂಜಲ್ಲಿ ಇರಲಿಲ್ಲ. ಯಾಕೆಂದರೆ ಅವರ ಗಮನವೆಲ್ಲವೂ ವಾಪಸ್ ಹೋಗೋದ್ರಲ್ಲಿತ್ತು. ಇದು ಕೂಡ ಇಲ್ಲೇ ಮೊದಲ ಬಾರಿಗೆ ಹೇಳ್ತಾ ಇರೋದು ನಾನು. ಇದು ಮೊದಲ ಬಾರಿಗೆ ಇಲ್ಲಿ ಹೇಳ್ತಾ ಇರೋದು. ಅವರ ತೊಡೆ ಮೇಲೆ ಆ ಮಂತ್ರದಂಡವನ್ನು ಇರಿಸಿ ಅವ್ರ ಹತ್ರ ಮಾತಾಡ್ತಾನೆ, ನಾನು ನಿನ್ನ ಫ್ಯಾನ್ ಕಣಪ್ಪ, ನನ್ನ ಪ್ರೀತಿಯ ರಾಮು ಪಿಕ್ಚರ್ ನೋಡಿದ್ದೀನಿ ಕಣಪ್ಪ, ಮಾತಾಡ್ತಾನೆ ನಾನು ಅವರಿಗೆ ಮಂತ್ರದ ಒಂದು ಎನರ್ಜಿ ಫ್ಲೋ ಮಾಡಿಸ್ಲಿಕ್ಕೆ ನೋಡ್ತಾ ಇದ್ದೆ. ಅದು ರಿಸೀವ್ ಆಗ್ತಾ ಇರಲಿಲ್ಲ. ಬಿಕಾಸ್ ಇಲ್ಲಿಂದ ಬೇಗ ಹೋಗ್ಬೇಕು, ನಾನೊಂದು ಸ್ಟಾರ್ ಅನ್ನೋದು ಒಂದು ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಅವಾಗ ಏನಾಗುತ್ತೆ, ಈಗ ನಾನು ನಿಮ್ಗೇನಾದರೂ ಕೊಡ್ತೀನಿ ಅಂದಾಗ ಕ್ಯಾಚ್ ಹಿಡ್ಕೊಳಕ್ಕೆ ನೀವು ರೆಡಿ ಇದ್ದಾಗ ಆ ಒಂದು ಬಾಲ್ ಬಿಸಾಕಿದ್ದು ನಿಮ್ಮ ಕೈ ಸೇರುತ್ತೆ. ಇಲ್ಲಾಂದರೆ ಸುಮ್ಮನೆ ಎರ್ತಿಂಗ್ ಭೂಮಿಗೆ ಹೊರಟೋಗುತ್ತೆ. ಇದು ಕೂಡ ಪ್ರಕ್ರಿಯೆ ಆಗಿತ್ತು. ಆಮೇಲೆ ನಾನು ಅವ್ರ ಸ್ನೇಹಿತನಿಗೆ ಹೇಳಿದೆ, ಅಯ್ಯೋ ತುಂಬ ಗಂಡಾಂತರಗಳಿದೆ ಕಣೋ ಅವ್ರದ್ದು. ಹೌದಾ ಮಾಜಿ, ಏನು ಮಾಡ್ಲಿಕ್ಕಾಗಲ್ಲ ಮಾಜಿ, ಬಿಟ್ಬಿಡಿ, ಏನು ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಸ್ನೇಹಿತ ಅಂದರೆ ಯಾರು ಅಂದರೆ, ಅವನು ಎಷ್ಟು ಉತ್ತುಂಗಕ್ಕೆ ಹೋದ್ರು ಏನೋ ಬಾರೋ ಅನ್ನೋ ಲೆವೆಲಲ್ಲಿ ಇದ್ದವನೇ ಸ್ನೇಹಿತ. ಇನ್ನು ಮಿಕ್ಕದವರೆಲ್ಲ ಸುಮ್ಮನೆ ಈ ನಿಮ್ಮ ಸಿನಿಮಾ ರಂಗದಲ್ಲಿ ಹೇಳ್ತಾರಲ್ಲ ಬೊಕ್ಕೆಟ್ ಹಿಡಿಯೋರು ಅಂತ, ಆ ವರ್ಡ್ ಯೂಸ್ ಮಾಡಬೇಕಾಗತ್ತೆ. ಇದು ದುರಂತ. ಅರ್ಥ ಆಯ್ತಾ? ಸೊ ಇವನು, ಇಲ್ಲ ಅಮ್ಮಾಜಿ ಬೇಡ, ಬಿಟ್ಬಿಡಿ. ಸರಿ ಮಗನೆ, ಬಿಟ್ಬಿಟ್ವಿ. ಇಲ್ಲೇನಾಯಿತು, ಭಗವಂತ ಕೊಡ್ತಾನೆ, ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಹೇಳ್ತಾರೆ. ಇಲ್ಲಿ ಪೂಜಾರಿ ಕೊಡಕ್ಕೆ ರೆಡಿ ಇದ್ರು ಅವ್ರು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಇದು ದುರಂತ. ಈಗ ಹೆಂಗಾಗಿದೆ ಗೊತ್ತಪ್ಪ, ಬಿಸಿ ತುತ್ತು ಉಗುಳಿದ್ರೆ ಲಾಸು, ನುಂಗಿದ್ರೆ ಸುಡತ್ತೆ. ಇವರೊಬ್ಬರ ದುಡುಕು ಸ್ವಭಾವದಿಂದ. ಮತ್ತು ಇನ್ನೊಂದು ವಿಚಿತ್ರ ನೋಡಿ, ಇಲ್ಲಿ ಅವರೊಬ್ಬರು ಅಂತ ಹೇಳಕ್ಕೆ ಬರಲ್ಲ. ಅದೇನೋ ಮೆಸೇಜ್ ಮಾಡ್ದ ಆಯಪ್ಪ, ಅದೇನೋ ಈ ಮೂರನೇ ಹೆಂಗಸಿನ ಕೆಲಸದವನು ತಗೊಂಡೋಗಿ ಬತ್ತಿ ಇಟ್ಟ. ಅಂದರೆ ಎಲ್ಲಿಂದ ಎಲ್ಲೆಲ್ಲಿ ಲಿಂಕ್. ಆ ಪ್ರೀವಿಯಸ್ ಬರ್ತಲ್ಲಿ ನಾವೆಲ್ಲವನ್ನೂ ಜನ್ಮಾಧಾರಿತ ಅಂತ ಹೇಳ್ತೀವಿ. ಆ ಹೋದ ಜನ್ಮದಲ್ಲಿ ಒಂದು ಪ್ರಸಂಗ, ಒಂದು ದುರಂತ ಆಗಲಿಕ್ಕೆ ಯಾರ್ಯಾರು ಕಾರಣಕರ್ತರಾದರು ಅನ್ನೋದು ಮುಖ್ಯ ಇಲ್ಲಿ ಅಲ್ವಪ್ಪ. ಅದನ್ನು ಚಿಂತನೆ ಮಾಡಬೇಕಲ್ವ. ಬಹಳ ಅದು ಕೊನೆಗೆ ಅವರ ವರ್ತನೆಯೇ ಬದಲಾಗ್ಬಿಟ್ಟಿತ್ತು. ಈಗೇನು ಡೆವಿಲ್ ಅನ್ನೋ ಪಿಕ್ಚರ್ ಇದೆಯಲ್ಲ, ಆ ರಾಕ್ಷಸತ್ವ ಅವರಲ್ಲಿ ಪ್ರತಿಬಿಂಬಿಸಕ್ಕೆ ಶುರು ಆಗ್ಬಿಟ್ಟಿತ್ತು. ಹೇಳಕ್ಕೆ ದುರಂತ ಅನಿಸುತ್ತೆ, ಬಟ್ ಬೆಣ್ಣೆ ಹಚ್ಚಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಇದು ವಾಸ್ತವ. ಎಲ್ಲರ ಕಣ್ಣಿಗೆ ಕಂಡಿದೆ. ಕಂಡ ಮೇಲೂ ಕೆಲವ್ರು ಹೇಳಕ್ಕೆ ಹೆದರ್ಕೋತಾರೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹೇಳಿದಾಗ ತಿದ್ಕೋಬೋದಿತ್ತಲ್ವ ಆ ವ್ಯಕ್ತಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಒಂದು ಗಾದೆ ಇದೆ. ಹಂಗಾಯ್ತು ಇದು ಕತೆ ಅಲ್ವಾ. ಇನ್ನು ನೀವು ಹೇಳ್ತಾ ಇದ್ರಿ ಡೆವಿಲ್, ಆ ಒಂದು ರಾಕ್ಷಸತ್ವ ಅದರಿಂದಲೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಸಿನಿಮಾ ಸ್ಟಾರ್ಟ್ ಆಗಿ ಅರ್ಧಕ್ಕೆ ಈಗ ಇಷ್ಟೆಲ್ಲ ಸಂಭವಿಸ್ತಾ ಇದೆ, ಮುಂದೇನು ಅನ್ನುವಂಥ ಒಂದು ಪ್ರಶ್ನೆ. ಹೌದು, ಇದು ಒಂದು ನಿರ್ಮಾಪಕರ ಒಂದು ಜೀವನದ ಪ್ರಶ್ನೆ ಕೂಡ ಆಗತ್ತೆ. ಯಾಕಂದರೆ ಅವರು ದುಡ್ಡು ಫೈನಾನ್ಸ್ ಮಾಡಿಸಿದಾರೋ, ಸ್ವಂತದ್ದು ಹಾಕಿದಾರೋ, ಅವ್ರು ಎಷ್ಟೆಷ್ಟು ಬಡ್ಡಿ ಕಟ್ತಾ ಇರ್ತಾರೋ ಗೊತ್ತಿಲ್ಲ. ಯಾಕಂದರೆ ಯಾವುದೇ ಒಂದು ಸಿನಿಮಾ ತೆಗೆಯುವಾಗ ಫಸ್ಟ್ ಶೆಡ್ಯೂಲು, ಸೆಕೆಂಡ್ ಶೆಡ್ಯೂಲು ಅಥವಾ ಶೆಡ್ಯೂಲ್ ಪ್ರಕಾರ ಮಾಡ್ಕೊಂಡಿರ್ತಾರೆ. ಇಷ್ಟು ಫಸ್ಟ್ ಕಾಪಿ ಈಗ ಬರುತ್ತೆ, ಇಂಥ ದಿನ ನಾನು ರಿಲೀಸ್ ಮಾಡ್ತೀನಿ, OTT ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ, ಇನ್ಯಾವುದೋ ಒಂದು ಪ್ಲಾಟ್ಫಾರ್ಮ್ಗಳಿಗೆ ಕೊಡ್ತೀವಿ. ಇದೆಲ್ಲ ಒಂದು ಪ್ರಾಜೆಕ್ಟ್ ವರ್ಕ್ ಇರುತ್ತೆ. ಇಲ್ಲಿ
ಉಲ್ಟಾ ಹೊಡೆದಾಗ ಪ್ರತಿ ಒಂದು ವ್ಯಕ್ತಿಯ ಮೇಲೂ ಎಫೆಕ್ಟ್ ಆಗುತ್ತೆ. ಜೊತೆಗೆ ಆ ಚಿತ್ರದಲ್ಲಿ ಕೆಲಸ ಮಾಡುವ ಪುಟ್ಟ ಕೆಲಸಗಾರನಿಂದ ಹಿಡಿದು ದೊಡ್ಡ ಕೆಲಸಗಾರನ ತನಕನೂ ಎಫೆಕ್ಟ್ ಆಗಿದೆ. ಹೌದಲ್ಲಪ್ಪ? ಅಂದಾಗ ಒಂದು ಸಿನ್ಸಿಯರ್ ಅಡ್ವೈಸ್, ಅವರಿಗಿಷ್ಟ ಇದ್ದಲ್ಲಿ ಆ ಡೆವಿಲ್ ಅನ್ನುವ ಟೈಟಲನ್ನು ಪರಿವರ್ತನೆ ಮಾಡಿಕೊಂಡು, ಆರ್ಟಿಸ್ಟ್ ಅವರು ಇರ್ತಾರೆ, ಅಭಿಮಾನಿಗಳೆಲ್ಲೂ ಹೋಗಲ್ಲ. ಡೆವಿಲಿಗೆ ಅಭಿಮಾನಿಗಳಿಲ್ಲ, ದರ್ಶನ್ಗೆ ಅಭಿಮಾನಿ ಇರೋದು. ಅವ್ರು ಯಾವುದು ಟೈಟಲ್ ಇಟ್ಕೊಂಡ್ರೂ ನಡೆಯುತ್ತೆ ಸಿನಿಮಾ. ಅಂದಾಗ ಆ ಟೈಟಲನ್ನು ಬದಲಾವಣೆ ಮಾಡಿಕೊಂಡ್ರೆ ಒಳಿತಲ್ವಪ್ಪ? ಮೇ ಬಿ ಆ ಡೈವಲಲ್ಲಿ, ಆ ಟೈಟಲಲ್ಲಿ, ಆ ಪಿಕ್ಚರಲ್ಲಿ 2 ಕ್ಯಾರೆಕ್ಟರ್ ಅಂತ ಹೇಳಿದರು ಇವರು. ಆ 2 ರೀತಿಯಾದ ಖಳನಾಯಕ ನಾಯಕನ ಪಾತ್ರ ಇತ್ತು ಅಂತ ಅಂದಾಗ ಆ ಪಾತ್ರಧಾರಿ ಇವ್ರು ಆಗ್ತಾರಷ್ಟೇ. ಡೆವಿಲ್ ಅನ್ನೋ ಪದ ಸೂತ್ರಧಾರಿ ಆಗತ್ತೆ. ಅರ್ಥ ಆಯ್ತಾ? ಅದನ್ನು ಬದಲಾವಣೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಪೂಜೆಗಳು ಎಲ್ಲಾದರೂ ಮಾಡಿಸ್ಕೊಳ್ಳಿ. ಅವರು ಶಮನ ಅಂತೀವಿ, ಶಮನವನ್ನು ಮಾಡಿಸ್ಕೊಂಡು ಆ ಅರ್ಧಕ್ಕಾಗಿದೆಯಲ್ಲ ಅದಕ್ಕೆ ಪರಿಹಾರಾರ್ಥವಾಗಿ ನಿಂಬೆಹಣ್ಣು ಕುಂಬಳಕಾಯಿನ ಸೇರಿಸಿ ತುಳಿದ್ಬಿಟ್ಟು, ಅಂದರೆ ಒಡೆದ್ಬಿಟ್ಟು, ಮತ್ತೊಂದು ರೀತಿಯಲ್ಲಿ ಈಗ ಹೊಸದಾಗಿ ಶುರು ಮಾಡ್ತಿದ್ದೀವಿ ಆರಂಭ ಅನ್ನುವ ಸಂಕಲ್ಪ ಮಾಡಿಕೊಂಡ್ರು ಸಾಕಾಗತ್ತೆ. ಎಷ್ಟೋ ಪರಿವರ್ತನೆ ಸಿಗ್ಲಿಕ್ಕೆ ಸಾಧ್ಯ ಇದೆ, ಆಗುವ ಸಾಧ್ಯ ಇದೆ. ಮೇಡಮ್, ಇನ್ನು ಇಷ್ಟೆಲ್ಲ ಗೊತ್ತಿತ್ತು ನಿಮಗೆ, ಮುಂಚೆನೆ ಎಲ್ಲವೂ ಕೂಡ ಸೂಚನೆ ಸಿಕ್ಕಿತ್ತು. ಬಟ್ ಈ ಜೈಲು ವಾಸ ಇದರ ಸೂಚನೆ ಇತ್ತಾ ಅಂತ ಹೇಳಿ? ಖಂಡಿತ ಇತ್ತು. ಕಾರಾಗೃಹ ವಾಸ ಅದಕ್ಕೆ ನಾವು ಧಾರ್ಮಿಕತೆಯಲ್ಲಿ ಕೃಷ್ಣ ಜನ್ಮಸ್ಥಾನ ಅಂತ ಹೇಳ್ತೀವಿ. ಈ ಜೈಲು ಅನ್ನೋ ಪದ ಬಳಸಲ್ಲ, ಯಾಕಂದರೆ ಅದು ನೆಗೆಟಿವ್. ಅಟ್ಲೀಸ್ಟ್ ಕೃಷ್ಣ ಜನ್ಮಸ್ಥಾನ ಅಂದರೆ ಆ ಕೃಷ್ಣ ಅಂದಾಗಲೇ ಒಂದು ಪರಿಹಾರಕರ್ತ. ನಾವೇನಾದರೂ ಬೈದರೆ ಕೃಷ್ಣಾರ್ಪಣಂ ಅಂತೀವಿ, ಅವನಿಗೆ ಸೇರ್ಕೊಳ್ಳಿ ಹೋಗಪ್ಪ ನನಗಲ್ಲ. ಶೈವರಾದರೆ ಶಿವಾರ್ಪಣಂ ಅಂತೀವಿ. ಒಬ್ಬರು ಕಾಲಿಗೆ ಬಿದ್ದರೂ ಕೂಡ ನಾವು ಶಿವಾರ್ಪಣಂ ಅಂತೀವಿ, ಮಾತಾರ್ಪಣಂ ಅಂತೀವಿ. ನಮ್ದೇನಿಲ್ಲ, ನಿನಗೆ ತಲುಪ್ತು ಅಂತ. ಅದೇ ಥರ ಈ ಕಾರಾಗೃಹವಾಸದ ಛಾಯೆಯು ಇತ್ತು. ನಾನು ಏನು ಮಾಡಲಿದ್ದು, ಎಲ್ಲರೂ ಮೆಸೇಜ್ ಮಾಡಿದ್ದಾರೆ ನನಗೆ, ಅಮ್ಮಾಜಿ ನೀವು ಅವತ್ತು ಹೇಳ್ತಾ ಇದ್ರಿ ಅದು ನಿಜ ಆಗಿದೆಯಲ್ವಾ? ಈಗಲೂ ನನ್ನ ಫೋನಲ್ಲಿ ಮೆಸೇಜ್ ಬಿದ್ದಿದೆ. ಈ ಒಂದು ಇದ್ರ ಬಗ್ಗೆ ನೋಡ್ತಾ ಇದ್ದಾರಲ್ಲ ಟಿ ವಿಯಲ್ಲಿ, ಅವತ್ತು ಹೇಳಿದ್ದು ಇವತ್ತು ನಿಜ ಆಗೋಯ್ತಲ್ಲ ಅಂತ ಈವನ್ ಟುಡೇ ಮೆಸೇಜ್ ಇದೆ, ನಾನು ತೋರಿಸ್ಬಲ್ಲೆ. ಕಾರಾಗೃಹವಾಸ ಅಂದರೆ ಕೃಷ್ಣ ಜನ್ಮಸ್ಥಾನದ ಸೋಂಕು ಅಂತೀವಿ. ಕೃಷ್ಣ ಜನ್ಮಸ್ಥಾನದ ಸೋಂಕಿದೆ ಮಾರಾಯ. ಅವ್ರಿಗೆ ಯಾಕೆ, ನಮ್ಗೆ ಯಾಕಪ್ಪ ದೊಡ್ಡವ್ರ ವಿಚಾರ ಬಿಟ್ಬಿಡೋಣ. ನಮಗೆ ಎಲ್ಲೂ ಕೂಡ ನಾವು ಈ ಥರ ಮಾತಾಡಿದಾಗ ಅವ್ರು ದೊಡ್ಡವರು ಅಂತ ಬಿಟ್ಬಿಡ್ತೀವಿ. ಯಾಕಂದ್ರೆ ನನಗೆ ದೊಡ್ಡವಳು ಯಾರು? ಮಹಾಕಾಳಿ, ಪರಮಶಿವ, ಹನುಮ. ಆಯಿತಾ? ಅವರನ್ನು ನಾನು ಆಧಾರವಾಗಿಟ್ಕೊಂಡು ಜೀವಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ನನ್ನ 63 ವರ್ಷದಲ್ಲಿ ಯಾವತ್ತೂ ವಿಚಲಿತವಾಗಿಲ್ಲ, ಯಾರ ಮಾತಿಗೂ ವಿಚಲಿತವಾಗಿಲ್ಲ, ಯಾರು ಬರ್ತಾರೆ ಅಂದರೂ ವಿಚಲಿತವಾಗಲ್ಲ. ನನ್ನದೇ ಆದ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಬಟ್ ಒಂದು ಹೃದಯ ಮಿಡಿಯತ್ತಲ್ಲ, ಅಭಿಮಾನ ಅನ್ನೋದು ಇವತ್ತು ಬಂತು ನಾಳೆ ಹೋಯ್ತು ಅಂದರೆ ಅದು ಅಭಿಮಾನವೇ ಅಲ್ಲ. ಪ್ರಾಣಿಗೆ ದತ್ತಕ್ಕೆ ತೊಗೊಂಡಿದ್ರು, ಆ ಚಿತ್ರದಲ್ಲಿ ಅಷ್ಟು ಎಫರ್ಟ್ ಹಾಕಿದ್ರು, ಆನಂತರ ಅವ್ರು ಎಷ್ಟೊಂದು ಕಣ್ಣಿಗೆ ನೋವಾಗಿತ್ತು. ಇದನ್ನೆಲ್ಲ ಕೇಳಿದಾಗ ಏನಾಗುತ್ತೆ, ಅಭಿಮಾನ ಅದಕ್ಕಾಗದೇ ಹುಟ್ಕೊಂಡಿರುತ್ತೆ, ನಾವು ತಂದ್ಕೊಳ್ಳೋದಲ್ಲ. ಅಂದಾಗ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅಭಿಮಾನ ಕೆಳಗೆ ಹೋಗಲ್ಲ, ಹೋಗಬಾರ್ದು. ಹೋದರೆ ಅವರು ಮನುಷ್ಯರು ಅಲ್ಲ, ಗುರುವೂ ಅಲ್ಲ. ಆದರೆ ನಾನೇ ಹೇಳಬೇಕು ಅನ್ನುವಂತಹ ಚಿಂತನೆ ನನಗೆ ಬೇಡವಾಗಿತ್ತು. ಯಾಕಂದರೆ ಸ್ವೀಕರಿಸಲ್ಲ ಅಂದಾಗ ಬೇಡವಾಗಿತ್ತು. ಈ ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗುವ ಸೂಚನೆ ನನಗೆ ತುಂಬ ಸಿಕ್ಕಾಗಿತ್ತು. ಇವತ್ತಿಗೂ ನನ್ನ ಫೋನಲ್ಲಿ ಮೆಸೇಜಸ್ ಇದೆ. ಅಮ್ಮಾಜಿ ನೀವು ಅವತ್ತು ಹೇಳಿದ್ದು ಇವತ್ತು ನಿಜ ಆಗೋಯ್ತಲ್ಲ ಅಮ್ಮಾಜಿ. ಅವ್ರದ್ದೇ ಫ್ಯಾನ್ಗಳು ಮೆಸೇಜ್ ಮಾಡಿದ್ದಾರೆ.